ಈ ಎರಡು ನಂಬರ್ಸ್ ಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಡಿವೈಡ್ ಮಾಡಿ ಈ ಎಕ್ಸ್ ವ್ಯಾಲ್ಯೂ ಅನ್ನ ಯಾವ್ದಾದ್ರು ಒಂದು ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ಇದಿಷ್ಟು ಇಲ್ಲಿ 2 1 2 5 ಕ್ಯಾನ್ಸಲ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು 5 ಇಂಟು 2 3 6 ಪ್ಲಸ್ 10 ಅಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ 9 9 4 36 ಡೈರೆಕ್ಟ್ ಮಲ್ಟಿಪ್ಲೈ. ಇಲ್ಲಿ 25 ಡಿಗ್ರಿ ಇತ್ತು ಅಂತಂದ್ರೆ ಇಲ್ಲಿ ಎಷ್ಟು ಬರುತ್ತೆ? ಇಲ್ಲಿ ಕೂಡ 25 ಡಿಗ್ರಿ ಇರುತ್ತೆ. ಯಾಕೆ ಅಂತಂದ್ರೆ ಇಟ್ ಇಸ್ ಅನ್ ಐಸೋಸೆಲೆಸ್ ಟ್ರಯಾಂಗಲ್. ಐಸೋ ಈಕ್ವಲ್ ಟು 0 ಬಂದ್ರೆ ಯಾವುದು ಡೆಲ್ ಇಸ್ ಈಕ್ವಲ್ ಟು 0 ಬಂದಾಗ 2 ಈಕ್ವಲ್ ರಿಯಲ್ ರೂಟ್ಸ್ ಅಂತ ಕರಿತೀವಿ. ಡೆಲ್ ಅನ್ನೋದು ಗ್ರೇಟರ್ ದನ್ 0 ಬಂದಾಗ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಕರಿತೀವಿ. ಡೆಲ್ ಇಸ್ ಲೆಸ್ ದನ್ 0 ಬಂದಾಗ ನೋ ರಿಯಲ್ ರೂಟ್ಸ್ ಅಂತ ಕರಿತೀವಿ. ಇದು ಬೇಕು 5/12 ಮೈನಸ್ 5/12 ಅಂತಂದ್ರೆ ಸಬ್ಟ್ರಾಕ್ಷನ್ ಮಾಡಿದ್ರೆ 0 ಬರುತ್ತೆ. ಬಹಳಷ್ಟು ಸ್ಟೂಡೆಂಟ್ಗಳು ಹಿಂಗೆ ಮಾಡ್ತಾರೆ. ಇದೊಂದು ಮಾರ್ಕ್ಸ್ ಕಟ್ ಮಾಡ್ತಾರೆ ನಿಮಗೆ ನೀವೇನಾದ್ರೂ ಈ ತರ ಮಾಡಿಲ್ಲ ಅಂತ. ಇಲ್ಲಿ ಟೈಲ್ಸ್ ಗಳನ್ನ ಸ್ಕ್ವೇರ್ ಶೇಪ್ಡ್ ಟೈಲ್ಸ್ ಗಳನ್ನ ಇನ್ಫಿಲ್ ಮಾಡ್ಕೊಂತ ಹೋಗಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು MCQ ಕ್ವಶನ್ ಮತ್ತೆ 1 ಮಾರ್ಕ್ ಕ್ವಶನ್ ನೋಡಿದ್ವಿ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ. ಈ ವಿಡಿಯೋದಲ್ಲಿ ಕ್ವಶನ್ ನಂಬರ್ 17 ಇಂದ ನೋಡ್ತಾ ಹೋಗೋಣ. 2 ಮಾರ್ಕಿಂದು ಎಸ್ಪೆಷಲಿ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮಾತ್ರ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ 17th ಕ್ವಶನ್ ಪ್ರೂವ್ ದಟ್ 3 ಪ್ಲಸ್ ರೂಟ್ 2 ಈಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ಇಂಟರ್ನಲ್ ಚಾಯ್ಸ್ ಬೇರೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. Find the LCM and HCF of the number 36 and 120 by the method of prime factorization and verify HCF into LCM is equal to product of two numbers ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಯಲ್ ನಂಬರ್ಸ್ ಅನ್ನೋ ಚಾಪ್ಟರ್ ನಲ್ಲಿ ನಮಗೆ ಎರಡು ಕ್ವಶನ್ ಸಿಕ್ಕಂಗಾಯ್ತು. ಅಂದ್ರೆ HCF ಮತ್ತೆ LCM ಮೇಲೆನೆ ಎರಡು ಕ್ವಶನ್ಸ್ ಬಂದಿದ್ದಾವೆ. ಇಲ್ಲಿ ಪ್ರೂವ್ ದಟ್ ರೂಟ್ 2 ಈಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಬರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದನ್ನ ನಾನು ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ಇದನ್ನ ಯಾವ್ದು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ನೀವೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಿ. ಅಂಡ್ HCF ಮತ್ತೆ LCM ಮಾಡೋ ಮೆಥಡ್ ಕೂಡ ನಿಮಗೆ ಗೊತ್ತಿದೆ. ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ರೆ ನಾವು ಫಸ್ಟ್ ನಂಬರ್ ಅನ್ನ ಎ ಅಂತ ತಗೊಳ್ತೀವಿ, ಎ ಇಸ್ ಈಕ್ವಲ್ ಟು 36. ಅಂಡ್ ಸೆಕೆಂಡ್ ನಂಬರ್ ಅನ್ನ ಬಿ ಅಂತ ತಗೊಳ್ತೀವಿ, ದಟ್ ಈಸ್ 120 ಅಂತ ಕೊಟ್ಟಿದ್ದಾರೆ. ಈ ಎರಡು ನಂಬರ್ಸ್ ಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಡಿವೈಡ್ ಮಾಡ್ತಾ ಹೋದೆ ಅಂತಂದ್ರೆ 36 ಅನ್ನ ಈ ತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಡಿವೈಡ್ ಮಾಡ್ತಾ ಹೋದೆ ಅಂತಂದ್ರೆ 2 1 2 8 ನೆಕ್ಸ್ಟ್ 2 9 ನೆಕ್ಸ್ಟ್ 2 3 3 ನೆಕ್ಸ್ಟ್ 3 1 ಹಿಂಗೆ ಡಿವೈಡ್ ಮಾಡಿದಾಗ ನಮಗೆ 2 ಇಂಟು 3 ಇಂಟು 3 ಇಂಟು 3 ಬರುತ್ತೆ. 2 ಇಂಟು 2 ಇಂಟು 3 ಇಂಟು 3 ಈ ವ್ಯಾಲ್ಯೂ ಅನ್ನ ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಅದೇ ತರ 120 ಅನ್ನು ಕೂಡ ಡಿವೈಡ್ ಮಾಡಿದಾಗ 2 ಇಂಟು 2 ಇಂಟು 2 ಇಂಟು 3 ಇಂಟು 5 ಅಂತ ಬರುತ್ತೆ. 2 ಇಂಟು 2 ಇಂಟು 3 2 2 4 4 3 12 ಅಂತ ಬರುತ್ತೆ. ದೇರ್ಫೋರ್ HCF ವ್ಯಾಲ್ಯೂ 12 ಆಗುತ್ತೆ. ಅಂಡ್ ಇದನ್ನೇ ನಾವು 36 ಮತ್ತೆ 120 ಅನ್ನ ಡಿವೈಡ್ ಮಾಡಿದೆ ಅಂತಂದ್ರೆ LCM ಅನ್ನ ಫೈಂಡ್ ಔಟ್ ಮಾಡಿದೆ ಅಂತಂದ್ರೆ ಬೈ HCF ಇಂದಾನೆ ನಾವು ಡಿವೈಡ್ ಮಾಡಿದ್ರೆ 12 3 12 4 ಅಂತ ಬರುತ್ತೆ. 12 3 36 ಇಂಟು 4 ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 360 ಅಂತ ಬರುತ್ತೆ. ಸೊ HCF 12 ಆಗುತ್ತೆ, LCM ಈಸ್ 360 ಆಗುತ್ತೆ. HCF ಮತ್ತೆ LCM ಅನ್ನ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 4320 ಅಂತ ಬರುತ್ತೆ. ಅಂಡ್ ಅವೆರಡು ನಂಬರ್ಸ್ ಏನಿದಾವಲ್ಲ ಆ ನಂಬರ್ಸ್ಗಳು ಯಾವು 36 ಮತ್ತೆ 120 ಅನ್ನೋ ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರು ಕೂಡ ಸೇಮ್ ನಂಬರ್ ಬರುತ್ತೆ. ದೇರ್ಫೋರ್ LHS is equal to RHS ಅಂತ ಬರೀತೀವಿ ಕ್ವಶನ್ ನಂಬರ್ 17th ಒನ್ಗೆ. ಇದು ಪ್ರೂವ್ ದಟ್ ಇರ್ರಾಷನಲ್ ನಂಬರ್ ಅಂತ ಒಂದು ಆಪ್ಷನ್ ಕೊಟ್ಟಿರೋದ್ರಿಂದ ನೀವು ಅದನ್ನ ಬೇಕಾದ್ರೂ ಮಾಡ್ಬೋದು, ಇದನ್ನ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ನಂಬರ್ 18th ಸಾಲ್ವ್ 2x plus y is equal to 10 and x minus y is equal to 2. ನಿಮಗೆ ಗೊತ್ತೇ ಇದೆ ಬೈ ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಕ್ಕಂಥದ್ದು. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ 2x plus y is equal to 10 ಅಂತ ಬರೀತೀವಿ ಒಂದು ಇಕ್ವೇಶನ್ ಅನ್ನ. ಇನ್ನೊಂದು x minus y is equal to 2 ಅಂತ ಕೊಟ್ಟಿದ್ದಾರೆ. ಬೈ ಡೈರೆಕ್ಟ್ ಎಲಿಮಿನೇಷನ್ ಮೆಥಡ್ ನಲ್ಲಿ ಇದನ್ನ ನಾವು ಆಡ್ ಮಾಡಿದೆ ಅಂತಂದ್ರೆ, ಸೊ ಇದು ಆಡ್ ಮಾಡಿದೆ ಅಂದ್ರೆ ಮೈನಸ್ y ಪ್ಲಸ್ y ಗೆಟ್ ಕ್ಯಾನ್ಸಲ್. ಅಂಡ್ 2x ಗೆ ಪ್ಲಸ್ x ಆಡ್ ಮಾಡಿದ್ರೆ 3x ಅಂತ ಬರುತ್ತೆ. 3x is equal to 10 ಗೆ 2 ಆಡ್ ಮಾಡಿದ್ರೆ 12. ಅಂಡ್ 3 1 3 4 ಕ್ಯಾನ್ಸಲ್ ಮಾಡ್ತೀವಿ. x is equal to ಎಷ್ಟಾಗುತ್ತೆ 4 ಅಂತ ಬರುತ್ತೆ. x ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಈ x ವ್ಯಾಲ್ಯೂ ಅನ್ನ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ನೇ ಇಕ್ವೇಶನ್ 2x plus y is equal to 10 ಅನ್ನೋ ಈ ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ 2 into 4 plus y this is equal to 10 ಅಂತ ಬರುತ್ತೆ. 2 4 8 8 plus y is equal to 10 ಆಗುತ್ತೆ. ಈ 8 ಅನ್ನ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಮೈನಸ್ ಆಗುತ್ತೆ. y is equal to 10 minus 8 ಅಂತಂದ್ರೆ that is equal to 2. therefore y is equal to 2 ಅಂತ ಬರೀತೀವಿ. x ವ್ಯಾಲ್ಯೂ 4 ಆಗುತ್ತೆ, y ವ್ಯಾಲ್ಯೂ 2 ಆಗುತ್ತೆ. ಸೊ ಬೈ ಎಲಿಮಿನೇಷನ್ ಮೆಥಡ್ ಅಲ್ಲಿ ನಾವು 18th ಕ್ವಶನ್ ಅನ್ನ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ 19th ಕ್ವಶನ್ AP ನಲ್ಲಿ ನೋಡ್ರಿ, ನಾನು ಹೇಳಿದ್ದೆ ನಿಮ್ಗೆ AP ನಲ್ಲಿ ಒಂದು ಕ್ವಶನ್ ಸಿಂಪಲ್ ಆಗಿರೋ ಕ್ವಶನ್ ಅನ್ನ ಕೊಡ್ತಾರೆ ಅಂತ. ಅದೇ ತರ ಒಂದು ಕ್ವಶನ್ ಬಂದಿದೆ ಇಲ್ಲಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಎನ್ AP ದಿಸ್ 3 7 11 ಯೂಸಿಂಗ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ.
ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ಫಸ್ಟ್ ಟರ್ಮ್ ಅನ್ನ ಎ ಅಂತ ಬರ್ಕೊಂತೀವಿ, ಎ ಇಸ್ ಈಕ್ವಲ್ ಟು 3 ಅಂಡ್ ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು 7 ನಲ್ಲಿ 3 ಸಬ್ಟ್ರಾಕ್ಷನ್ ಮಾಡಿದ್ರೆ 4 ಬರುತ್ತೆ, 11 ನಲ್ಲಿ 7 ಸಬ್ಟ್ರಾಕ್ಷನ್ ಮಾಡಿದ್ರೆ 4 ಬರುತ್ತೆ. ದೇರ್ ಫೋರ್ ಕಾಮನ್ ಡಿಫರೆನ್ಸ್ ಸೇಮ್ ಆಗಿರೋದ್ರಿಂದ ದಟ್ ಈಸ್ 4. ಅಂಡ್ ಇಲ್ಲಿ ಎನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 10 ಅಂತ ಕೊಟ್ಟಿದ್ದಾರೆ. ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು 10. ಇದನ್ನೆಲ್ಲದನ್ನು ನಾವು ಒಂದು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಕಂಪಲ್ಸರಿ ಬರ್ತಕ್ಕಂಥ ಈ ಕ್ವಶನ್ ಇದು. ಇದನ್ನ ನೀವು ಸರಿಯಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 10 ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ, 10 ಡಿವೈಡೆಡ್ ಬೈ 2 ಇಂಟು ಎ ಅಂತಂದ್ರೆ 3 ಪ್ಲಸ್ ಎನ್ ಅಂತಂದ್ರೆ ಮತ್ತೆ ಇಲ್ಲಿ 10 ಹಾಕ್ತಿವಿ, ಮೈನಸ್ 1 ಇಂಟು ಡಿ ಕಾಮನ್ ಡಿಫರೆನ್ಸ್ ಎಷ್ಟಾಗುತ್ತೆ 4. ಇದಿಷ್ಟು ಇಲ್ಲಿ 2 1 2 5 ಕ್ಯಾನ್ಸಲ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು 5 ಇಂಟು 2 3 6 ಪ್ಲಸ್ 10 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ 9 9 4 36. ಇದು ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ 5 ಇಂಟು 36 ಗೆ 6 ಆಡ್ ಮಾಡಿದೆ ಅಂತಂದ್ರೆ 42 ಬರುತ್ತೆ. 42 ಇಂಟು 5 ಅನ್ನ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 210 ಅಂತ ಬರುತ್ತೆ. ದಿಸ್ ಈಸ್ ಕ್ವಶನ್ ನಂಬರ್ 19. ನೆಕ್ಸ್ಟ್ ಕ್ವಶನ್ ನಂಬರ್ 20 ಇದೆಯಲ್ಲ, ಇಲ್ಲಿ ನಾನು ಸರ್ಕಲ್ಸ್ ನಲ್ಲಿ 2 ಮಾರ್ಕಿಂದ ಒಂದು ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಅದು ಲೆಂತ್ ಆಗಿರ್ಬೋದು, ಆಂಗಲ್ ಆಗಿರ್ಬೋದು ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ತರನೇ ಇಲ್ಲೊಂದು ಕ್ವಶನ್ ಬಂದಿದೆ ನೋಡ್ರಿ. ಇಲ್ಲಿ ಆಂಗಲ್ ಎ ಪಿ ಬಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಪಿ ಬಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇನ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಎ ಬಿ ಇಸ್ ದ ಡಯಾಮೀಟರ್ ಅಂಡ್ ಎ ಪಿ ಇಸ್ ದ ಟ್ಯಾಂಜೆಂಟ್ ಡ್ರಾನ್ ಅಟ್ ದ ಪಾಯಿಂಟ್ ಪಿ. ಆಂಗಲ್ ಓ ಸಿ ಬಿ ಇಸ್ ಈಕ್ವಲ್ ಟು 25 ಡಿಗ್ರಿ. ಇಲ್ಲಿ ಫಿಗರ್ ನಲ್ಲಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಲಾಸ್ಟ್ ಇಲ್ಲಿ ಎ ಪಿ ಬಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಎ ಪಿ ಬಿ ಈ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಗೊತ್ತೇ ಇದೆ, ಇಲ್ಲಿ ಓ ಸಿ ಪಿ ಎ ಅನ್ನೋ ಈ ಒಂದು ಕ್ವಾಡ್ರಿಲ್ಯಾಟರಲ್ ಅಲ್ಲಿ ನಮಗೆ 360 ಡಿಗ್ರಿ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ನಾನು ಇದನ್ನ ಇಂಡೈರೆಕ್ಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಡೈರೆಕ್ಟ್ ಇಲ್ಲಿ ನೋಡ್ರಿ, ಈ ಆಂಗಲ್ ನೆಕ್ಸ್ಟ್ ಈ ಆಂಗಲ್ ಮತ್ತೆ ಈಗ ಟೋಟಲ್ ಈ 4 ಆಂಗಲ್ಸ್ ಗಳನ್ನ ಆಡ್ ಮಾಡಿದ್ರೆ 360 ಡಿಗ್ರಿ ಬರುತ್ತೆ. ಅಂಡ್ ಈ ಒಂದು ಸರ್ಕಲ್ ಒಳಗಡೆ ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಿದೆ ನೋಡ್ರಿ, ಬಿ ಓ ಸಿ ಅನ್ನೋ ಈ ಒಂದು ಟ್ರಯಾಂಗಲ್. ಬಿ ಓ ಸಿ ಅನ್ನೋ ಈ ಟ್ರಯಾಂಗಲ್ ಇದೆಯಲ್ಲ, ಇಲ್ಲಿ 25 ಡಿಗ್ರಿ ಈ ಕಡೆ ಕೊಟ್ಟಿದ್ದಾರೆ. ಇಲ್ಲಿ 25 ಡಿಗ್ರಿ ಇತ್ತು ಅಂತಂದ್ರೆ ಇಲ್ಲಿ ಎಷ್ಟಿರ್ತತಿ, ಇಲ್ಲಿ ಕೂಡ 25 ಡಿಗ್ರಿ ಇರುತ್ತೆ. ಯಾಕೆ ಅಂತಂದ್ರೆ ಇಟ್ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್. ಐಸೋಸಿಲೆಸ್ ಟ್ರಯಾಂಗಲ್ ಹೆಂಗಾಗುತ್ತೆ, ಇದು ರೇಡಿಯಸ್ ಆರ್ ವ್ಯಾಲ್ಯೂ ಎಷ್ಟಿರ್ತೋ ಅಷ್ಟೇ ವ್ಯಾಲ್ಯೂ ಈ ಕಡೆ ರೇಡಿಯಸ್ ಇರುತ್ತೆ. ಇದು ಓ ಸಿ ಮತ್ತೆ ಓ ಬಿ ಅನ್ನೋದು ರೇಡಿಯಸ್ ಆಗಿರುತ್ತೆ. ಹಂಗಾಗಿ ಈ ಆಂಗಲ್ ಈ ಸೈಡ್ ಈಕ್ವಲ್ ಆಯ್ತು ಅಂತಂದ್ರೆ ಇಟ್ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್. ಐಸೋಸಿಲೆಸ್ ಟ್ರಯಾಂಗಲ್ ನಿಮ್ಗೆ ಗೊತ್ತೇ ಇದೆ, ಇಲ್ಲಿ ಎಷ್ಟು ಡಿಗ್ರಿ ಇರ್ತೋ ಅಷ್ಟೇ ಡಿಗ್ರಿ ಈ ಕಡೆ ಇರುತ್ತೆ ಅಂತ. ಇಲ್ಲಿ 25 ಐತೆ, ಇಲ್ಲಿ 25 ಐತೆ. ಟೋಟಲ್ ಈ ಟ್ರಯಾಂಗಲ್ ಅಲ್ಲಿ 50 ಡಿಗ್ರಿ ಇಲ್ಲೇ ಆಯ್ತು. ಹಂಗಾದ್ರೆ ಈ ಆಂಗಲ್ ಎಷ್ಟಿರುತ್ತೆ, 130 ಇರುತ್ತೆ. ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಅದರಲ್ಲಿ ಇಲ್ಲಿ 25 ಕೊಟ್ಟಿದ್ರು, ಈ ಕಡೆ 25 ಇಂಡೈರೆಕ್ಟ್ ಆಗಿ ಬರುತ್ತೆ. 50 ಆಯ್ತು. 50 ಅಂತಂದ್ರೆ ಇದು ಎಷ್ಟಾಗುತ್ತೆ, 130 ಆಗುತ್ತೆ. ಇಲ್ಲಿ ನೋಡ್ರಿ, ಇದು ಒಂದು ಸ್ಟ್ರೇಟ್ ಲೈನ್ ಅಲ್ಲ, ಇದು ಡಯಾಮೀಟರ್ ಇಲ್ಲಿ 130 ಡಿಗ್ರಿ ಈ ಕಡೆ ಐತಿ ಅಂತಂದ್ರೆ ಈ ಕಡೆ ಎಷ್ಟಿರುತ್ತೆ, 50 ಇರುತ್ತೆ. ಇಂಡೈರೆಕ್ಟ್ ಆಗಿ ನಾವು ಒಂದಕ್ಕೊಂದು ಕನೆಕ್ಷನ್ ಇರ್ತೈತಿ ಈ ತರದ್ದು. ಇದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ 50 ಡಿಗ್ರಿ ಐತಿ ಅಂತ ಅಂದಾಗ ನಿಮಗೆ ಗೊತ್ತೇ ಇದೆ, ಇಲ್ಲಿ ಇಟ್ ಈಸ್ ಎ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇವು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಟ್ಯಾಂಜೆಂಟ್ ಅನ್ನ ಹಿಂಗ್ ಸರ್ಕಲ್ ಡ್ರಾ ಮಾಡಿದ್ರೆ ಇಲ್ಲಿ 90 ಡಿಗ್ರಿ ಇರುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಇಲ್ಲಿ 50 ಡಿಗ್ರಿ ಇರುತ್ತೆ, ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ, 90 ಡಿಗ್ರಿ ಇರುತ್ತೆ. ಸೊ 50 ಪ್ಲಸ್ 90 ಇದಾದ್ಮೇಲೆ ಬರ್ತೀನಿ. ಈಗ ನೆಕ್ಸ್ಟ್ ಈ ಕಡೆ ಆಂಗಲ್ ನಾವು ಸಿ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈ 25 ಪ್ಲಸ್ ಈ ಆಂಗಲ್ ಅನ್ನ ಆಡ್ ಮಾಡಿದ್ರೆ 180 ಬರಬೇಕು. ಹಂಗಾದ್ರೆ ಇದು ಎಷ್ಟಾಗುತ್ತೆ, 155 ಡಿಗ್ರಿ ಆಗುತ್ತೆ ಈ ಆಂಗಲ್. ಸೊ ಇವಾಗ ನಮಗೆ ಗೊತ್ತಾಯ್ತಲ್ಲ, ಇದು ಈ ಒಂದು ಕ್ವಾಡ್ರಿಲ್ಯಾಟರಲ್ ನಲ್ಲಿ ನಮಗೆ 360 ಬರಬೇಕು. 155 ಪ್ಲಸ್ 50 ಪ್ಲಸ್ 90 ಇದೆಲ್ಲದನ್ನು ಆಡ್ ಮಾಡಿದೆ ಅಂತಂದ್ರೆ ನಮಗೆ 295 ಡಿಗ್ರಿ ಅಂತ ಬರುತ್ತೆ. ಈ 3 ಆಂಗಲ್ಸ್ ಗಳನ್ನ ಆಡ್ ಮಾಡಿದೆ. ಹಾಗಾದ್ರೆ ಈ ಆಂಗಲ್ ನಲ್ಲಿ 360 ನಲ್ಲಿ ನಮಗೆ 295 ಸಬ್ಟ್ರಾಕ್ಷನ್ ಮಾಡಿದೆ ಅಂದ್ರೆ ಉಳಿತಕ್ಕಂಥದ್ದು ಯಾವುದು, 65 ಡಿಗ್ರಿ. ಇದನ್ನ ಇಂಡೈರೆಕ್ಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಪ್ರಾಬ್ಲಮ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅಂತಂದ್ರೆ ಒಂದಕ್ಕೊಂದು ಕನೆಕ್ಷನ್ ಕೊಟ್ಟು ರೀಸನ್ ಕೊಟ್ಟು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ 20th ಕ್ವಶನ್ಗೆ 65 ಡಿಗ್ರಿ ಅಂತ ಬರೀತೀವಿ. ನೆಕ್ಸ್ಟ್ 21st ಒನ್ಗೆ ಇದು ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ, ಅದನ್ನ ಕೊಡ್ತಾರೆ ಅಂತಾನು ಕೂಡ ನಾನು ಹೇಳಿದ್ದೆ. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಇದನ್ನೆಲ್ಲ ಆಲ್ರೆಡಿ ನೀವು ಕಲ್ತೇ ಇರ್ತೀರಿ. ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ -2 ಅಂತ ಬರುತ್ತೆ ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೊಂದು 3/2 ಅಂತ ಬರುತ್ತೆ ಒಂದಕ್ಕೆ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x² - 6x + 3 ಅಂತ ಕೊಟ್ಟಿದ್ದಾರೆ. ಡಿಸ್ಕ್ರಿಮಿನೆಂಟ್ ಅನ್ನು ಕೂಡ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಿ. ಇಲ್ಲಿ ಎ ವ್ಯಾಲ್ಯೂ a ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ, b ಇಸ್ ಈಕ್ವಲ್ ಟು -6 ಬರುತ್ತೆ, c ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ.
ಅದನ್ನ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಡಿಸ್ಕ್ರಿಮಿನೆಂಟ್ ಇಲ್ಲಿ ಆನ್ಸರ್ 12 ಬರುತ್ತೆ. ಇನ್ ಸಬ್ಟ್ರಾಕ್ಷನ್ ಮಾಡಿ ಇಟ್ ಈಸ್ ಗ್ರೇಟರ್ ದನ್ 0 ಈಕ್ವಲ್ ಟು 0 ಬಂದಾಗ ಟೂ ಈಕ್ವಲ್ ರಿಯಲ್ ರೂಟ್ಸ್ ಅಂತ ಕರಿತೀವಿ. ಇದು ಈಕ್ವಲ್ ಟು 0 ಬಂದ್ರೆ ಯಾವುದು ಡೆಲ್ ಇಸ್ ಈಕ್ವಲ್ ಟು 0 ಬಂದಾಗ ಟೂ ಈಕ್ವಲ್ ರಿಯಲ್ ರೂಟ್ಸ್ ಅಂತ ಕರಿತೀವಿ. ಡೆಲ್ ಅನ್ನೋದು ಗ್ರೇಟರ್ ದನ್ 0 ಬಂದಾಗ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಕರಿತೀವಿ. ಡೆಲ್ ಇಸ್ ಲೆಸ್ ದನ್ 0 ಬಂದಾಗ ನೋ ರಿಯಲ್ ರೂಟ್ಸ್ ಅಂತ ಕರಿತೀವಿ. ಇದು ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. 2 ಮಾರ್ಕಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಲ್ಲಿ ಇದು ಒಂದು. ಸೊ ಹಿಂಗೆ 21st ಗೆ ನಾವು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ದೆನ್ 22nd ಕ್ವಶನ್ ಗೆ ಇಲ್ಲಿ ನೋಡ್ರಿ, ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ಇಲ್ಲಿ ಟ್ಯಾನ್ ಪಿ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತೆ ಅಂಡ್ ಕಾಟ್ ಆರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಇದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ತರ ಒಂದು ಕ್ವಶನ್ ಅನ್ನ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಟ್ರಿಗ್ನೋಮೆಟ್ರಿ ನಲ್ಲಿ 2 ಮಾರ್ಕಿಗೆ ಕೊಡ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ನೋಡ್ರಿ, ಟ್ಯಾನ್ ಪಿ ಹತ್ರ ನಾವು ತೀಟಾ ಅಂತ ಅನ್ಕೋಬೇಕು. ಈಗ ಇಲ್ಲಿ ತೀಟಾ ಅಂತ ಅನ್ಕೋಬೇಕು. ಇದನ್ನ ತೀಟಾ ವ್ಯಾಲ್ಯೂ ಅಂತಂದ್ರೆ ಇದು ಅಪೋಸಿಟ್ ಆಗುತ್ತೆ, ಇದು ಹೈಪೋಟೆನಸ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ಟ್ಯಾನ್ ಅನ್ನ ಅಪ್ಲೈ ಮಾಡಿದಾಗ ಈ ಒಂದು ಟ್ರಯಾಂಗಲ್ ಇಲ್ಲಿ ತೀಟಾ ಅಂತ ತಗೊಂಡು ಟ್ಯಾನ್ ಅನ್ನ ಅಪ್ಲೈ ಮಾಡಿದಾಗ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರೀತೀವಿ. ಸೊ ಇಲ್ಲಿ ಅಪೋಸಿಟ್ ಎಷ್ಟೈತೆ 5 ಐತೆ ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ 12 ಆಗುತ್ತೆ. ಅಂದ್ರೆ ಟ್ಯಾನ್ ಪಿ ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 12 ಅಂತ ಬರುತ್ತೆ. ಅಂಡ್ ಅದೇ ತರ ಇನ್ನೊಂದು ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಕಾಟ್ ಆರ್ ಅಂತ ಕೇಳಿದ್ದಾರೆ. ಅಂದ್ರೆ ಈ ಆರ್ ಹತ್ರ ನಾವೇನ್ ಮಾಡ್ಬೇಕು, ತೀಟಾ ಅಂತ ಅನ್ಕೋಬೇಕು. ಇವಾಗ ಇದು ಚೇಂಜ್ ಆಗುತ್ತೆ ನೋಡ್ರಿ, ಇದು ಅಪೋಸಿಟ್ ಆಗುತ್ತೆ. ಇದು ತೀಟಾ ವ್ಯಾಲ್ಯೂ ಇಲ್ಲ ಐತಿ ಅಂತಂದ್ರೆ ಇದು ಅಪೋಸಿಟ್ ಆಗುತ್ತೆ. ಇದು ಹೈಪೋಟೆನಸ್ ಫಿಕ್ಸ್ ಆಗಿರ್ತತಿ, ಇದು ಅಡ್ಜಸೆಂಟ್ ಆಗುತ್ತೆ. ಇವಾಗ ಕಾಟ್ ಆರ್ ಅಂತಂದ್ರೆ ಅಡ್ಜಸೆಂಟ್ ಬೈ ಅಪೋಸಿಟ್ ಅಂತ ಕರಿತೀವಿ. ಅದು ಇನ್ವರ್ಸ್ ಅಲ್ಲ. ಕಾಟ್ ಆರ್ಗೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್ ಅಂತ ಬರೀತೀವಿ ಇದನ್ನ. ಅಂಡ್ ಇದ್ರ ವ್ಯಾಲ್ಯೂ ಗೊತ್ತೇ ಇದೆ. ಅಡ್ಜಸೆಂಟ್ ವ್ಯಾಲ್ಯೂ 5 ಐತೆ ಅಂಡ್ ಅಪೋಸಿಟ್ ವ್ಯಾಲ್ಯೂ 12 ಐತೆ. 5/12 ಅಂತ ಇಲ್ಲಿ ಬಂದಿದೆ. ಸೊ ಟ್ಯಾನ್ ಪಿ ವ್ಯಾಲ್ಯೂ 5/12 ಬಂದಿದೆ ಅಂಡ್ ಕಾಟ್ ಆರ್ ವ್ಯಾಲ್ಯೂ 5/12 ಅಂತ ಬಂದಿದೆ. ಇಲ್ಲಿ ಎರಡನ್ನು ಮೈನಸ್ ಮಾಡ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಕೆಲವೊಂದು ಏನ್ ಮಾಡ್ತಾರೆ ಅಂತಂದ್ರೆ ಜಸ್ಟ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬಿಟ್ಬಿಡ್ತಾರೆ. ಟ್ಯಾನ್ ಪಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾರೆ 5/12 ಅಂಡ್ ಕಾಟ್ ಆರ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾರೆ 5/12. ನಾನು ಕರೆಕ್ಟ್ ಆಗಿ ಮಾಡ್ಬಿಟ್ಟಿದ್ದೀನಿ ಬಿಡು ಅಂತಂದೇಳಿ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಕ್ವಶನ್ ಮಾಡ್ಬೇಕಾಗಿರೋದನ್ನ ಮಾಡಿ ಬಂದಿರೋದಲ್ಲ ನೀವು. ಏನು ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡಬೇಕು. 5/12 ಮೈನಸ್ 5/12 ಅಂತಂದ್ರೆ ಸಬ್ಟ್ರಾಕ್ಷನ್ ಮಾಡಿದ್ರೆ 0 ಬರುತ್ತೆ. ಬಹಳಷ್ಟು ಸ್ಟೂಡೆಂಟ್ಗಳು ಹಿಂಗೆ ಮಾಡ್ತಾರೆ. ಇಲ್ಲೊಂದು ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ ನಿಮ್ಗೆ, ನೀವೇನಾರ ಈ ತರ ಮಾಡ್ಲಿಲ್ಲ ಅಂತಂದ್ರೆ. ಸೊ ದಿಸ್ ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ ಕ್ವಶನ್ ನಂಬರ್ 22nd ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 23rd ಗೆ ಇಲ್ಲೊಂದು ಸ್ವಲ್ಪ ಅಪ್ಲಿಕೇಬಲ್ ಲೆವೆಲ್ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ದ ಫ್ಲೋರ್ ಆಫ್ ಎನ್ ಆಡಿಟೋರಿಯಂ ಈಸ್ ಟು ಬಿ ಪ್ಯಾವ್ಡ್ ಕಂಪ್ಲೀಟ್ಲಿ ವಿತ್ ದ ಸ್ಕ್ವೇರ್ ಟೈಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ಫ್ಲೋರ್ ಆರ್ 112 feet and 72 feet respectively. Find the maximum side length of the square tiles which can be used to exactly fit the floor. Also calculate the total number of tiles required for the flooring auditorium ಅಂತ ಕೇಳಿದೆ. ಇಲ್ಲಿ ನೋಡ್ರಿ, ಇದರಲ್ಲಿ ಅರ್ಥ ಏನಿಲ್ಲ. ಒಂದು ಆಡಿಟೋರಿಯಂ ನಲ್ಲಿ ಈ ತರ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಆಡಿಟೋರಿಯಂ ಲೆಂತ್ ಮತ್ತೆ ಬ್ರೆಡ್ತ್ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ಲೆಂತ್ 112 ಅಂತ ಕೊಟ್ಟಿದ್ದಾರೆ ಫೀಟ್ ಅಂಡ್ 72 ಫೀಟ್ ಇದು ಬ್ರೆಡ್ತ್ ಆಗುತ್ತೆ. ಇಲ್ಲಿ ಟೈಲ್ಸ್ ಗಳನ್ನ ಸ್ಕ್ವೇರ್ ಶೇಪ್ಡ್ ಟೈಲ್ಸ್ ಗಳನ್ನ ಹಿಂಗ್ ಫಿಲ್ ಮಾಡ್ಕೊಂತ ಹೋಗ್ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಎಷ್ಟಾಗ್ತವೆ ಮ್ಯಾಕ್ಸಿಮಮ್, ಆಮೇಲೆ ಲೆಂತ್ ಎಷ್ಟು ಬ್ರೆಡ್ತ್ ಎಷ್ಟು ನೀವು ಫೈಂಡ್ ಔಟ್ ಮಾಡ್ರಿ ಅಂತ ಇದು ಒಂದು ಇಂಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಲೆಂತ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬ್ರೆಡ್ತ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಈಕ್ವಲ್ ಸೈಡ್ ಆಗಿರ್ತಕ್ಕಂತ ಈ ತರದ್ದು ಸ್ಕ್ವೇರ್ ಶೇಪ್ ಅಲ್ಲಿ ಬರ್ತಕ್ಕಂಥ ಎಷ್ಟು ಟೈಲ್ಸ್ ಗಳು ಬರ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಹಂಗಾಗಿ ಈಕ್ವಲ್ ಆಗಿ ಬರ್ಬೇಕು ಅಂತಂದ್ರೆ ಇದಕ್ಕೂ ಮತ್ತೆ ಇದಕ್ಕೂ ಸೇಮ್ ಆಗಿರ್ಬೇಕು. ಅಂದ್ರೆ ನಾವು ಇಂಡೈರೆಕ್ಟ್ ಆಗಿ HCF ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಯಾವ್ದಕ್ಕೆ? ಈ 112ಗೂ ಮತ್ತೆ 72ಗೆ HCF ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಈಕ್ವಲ್ ಆಗಿ ಬರ್ಬೇಕಲ್ಲ, ಅದಕ್ಕೋಸ್ಕರ ಹೈಯೆಸ್ಟ್ ಬರ್ಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ 112 ಮತ್ತೆ 72ಗೆ ಇದನ್ನ ನಾವು HCF ಅನ್ನ ಫೈಂಡ್ ಔಟ್ ಮಾಡಿದೆ ಅಂತಂದ್ರೆ HCF ವ್ಯಾಲ್ಯೂ ಇಲ್ಲಿ 8 ಅಂತ ಬರ್ತದೆ. ಈ 112 ಮತ್ತೆ ಇದು 72ಗೆ ಅಂದ್ರೆ ಈಕ್ವಲ್ ಸೈಡ್ ಆಗಿರ್ತಕ್ಕಂತಹ ಸ್ಕ್ವೇರ್ಗಳು 8 ಬರ್ತವೆ ಅಂತ. ಅಂದ್ರೆ ಈ ಕಡೆ 8 ಸೆಂಟಿಮೀಟರ್, ಈ ಕಡೆ 8 ಸೆಂಟಿಮೀಟರ್ ಅಂತ. ಇಂಥವು ಎಷ್ಟು ಬರ್ತವೆ ಅಂತ ನಾವು ಡಿವೈಡ್ ಮಾಡಿದಾಗ ನೋಡ್ರಿ, 112 ಅಂತ ಈ ಕಡೆ ಇದು ಫೀಟ್ ಕೊಟ್ಟಿದಾರಲ್ಲ 112, ಇದಕ್ಕೆ ಡಿವೈಡೆಡ್ ಬೈ 8 ಮಾಡಬೇಕು. ಅಂದ್ರೆ 8 ಸೆಂಟಿಮೀಟರ್ ಅಂತ ಡಿವೈಡ್ ಮಾಡಿ 8 ಫೀಟ್ ಅನ್ನ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಅವಾಗ ಇಲ್ಲಿ ನಮಗೆ 112 ಡಿವೈಡೆಡ್ ಬೈ 8 ಅಂತಂದ್ರೆ 14 ಅಂತ ಬರ್ತೈತಿ. ಅಂಡ್ ಅದೇ ತರ ಈ ಕಡೆ
ಬ್ರೆಡ್ತ್ ಐತಲ್ಲ, ಬ್ರೆಡ್ತ್ 72 ಫೀಟ್ ಐತಿ. 72 ಡಿವೈಡೆಡ್ ಬೈ 8 ಅಂತ ಡಿವೈಡ್ ಮಾಡಬೇಕು. ಒಂದೊಂದು ಸೈಡಿಗೆ 8 ಫೀಟ್ ಅಲ್ಲ, ಅದಕ್ಕೋಸ್ಕರ 72 ಡಿವೈಡೆಡ್ ಬೈ 8 ಅಂತಂದ್ರೆ ಇದು 9 ಬರ್ತೈತಿ. ಈಗ ನಮಗೆ ಈ ಕಡೆ 9 ಐತೆ, ಈ ಕಡೆ 14 ಐತೆ ಟೈಲ್ಸ್ ಲೆಂತ್. ಟೋಟಲ್ ಎಷ್ಟಾಗ್ತವೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇವೆರಡು ಮಲ್ಟಿಪ್ಲೈ ಮಾಡ್ಬಿಟ್ಟೆ ಅಂತಂದ್ರೆ 14 ಇಂಟು 9 ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 126 ಬರ್ತವೆ. ಸೊ ಇದರಲ್ಲಿ ಈ ಆಡಿಟೋರಿಯಂ ನ ಒಂದು ರೆಕ್ಟಾಂಗಲ್ ಶೇಪ್ ನಲ್ಲಿ ಇಲ್ಲಿ ನಮಗೆ 126 ಟೈಲ್ಸ್ ಸಿಗ್ತವೆ ಅಂತ ನಾವು ಈ ತರ ಇಂಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅಂಡ್ ಲಾಸ್ಟ್ ಕ್ವಶನ್ ಇದರಲ್ಲಿ ಸೆಕೆಂಡ್ 2 ಮಾರ್ಕಿಂಗ್ ಕ್ವಶನ್ ಅಲ್ಲಿ 24th ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಎ ವ್ಯಾಲ್ಯೂ ಅಂದ್ರೆ ಎ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ, ಬಿ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ಕೋಆರ್ಡಿನೇಟ್ 5,3 ಅಂತ ಐತೆ ಅಂಡ್ ಡಿ ಕೋಆರ್ಡಿನೇಟ್ 2,7 ಆರ್ ದ ವರ್ಟೆಸಸ್ ಆಫ್ ಎ ರೋಂಬಸ್ ಇನ್ ಆರ್ಡರ್. ರೋಂಬಸ್ ಅಂದ ತಕ್ಷಣನೇ ಇವೆರಡು ಇಂಟರ್ಸೆಕ್ಟ್ ಆಗ್ತಾವೆ ಅಂತ ನಿಮಗೆ ಗೊತ್ತಿದೆ ಈ ತರದ್ದವು. ಆಮೇಲೆ ಇದ್ರ ಲೆಂತ್ ಎಷ್ಟೈತೋ ಅಷ್ಟೇ ಲೆಂತ್ ಇದ್ರ ಇರ್ತತಿ ಅಂತ ನಿಮ್ಗೆ ಗೊತ್ತಿದೆ. ಅಂಡ್ ಇಲ್ಲಿ ರೇಷಿಯೋ ಯಾವಾಗ್ಲೂ 1:1 ಇರ್ತತಿ ಇಲ್ಲಿ ಈ ರೋಂಬಸ್ ನಲ್ಲಿ ಈಕ್ವಲ್ ಆಗಿರುತ್ತೆ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ ವೈ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಇದ್ರದ್ದು ಓ ಅನ್ನೋ ಒಂದು ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಓ ಕೋಆರ್ಡಿನೇಟ್ ಸಿಕ್ತು ಅಂತಂದ್ರೆ ನಮಗೆ ಇದನ್ನ ತಗೊಂಡು ಈ ಕಡೆಗೆ ನಾವು ಅಪ್ಲಿಕೇಬಲ್ ಮಾಡ್ಬೋದು. ಇಲ್ಲಿ ಡಿ ಐತೆ, ಬಿ ಐತೆ, ಇಲ್ಲಿ ಎ ಐತೆ, ಇಲ್ಲಿ ಸಿ ಐತೆ, ಇದನ್ನ ಕೊಟ್ಟಿದಾರಲ್ಲ. ಫಸ್ಟ್ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಓ ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ನಮ್ಗೆ ಇದು ಗೊತ್ತಿಲ್ಲ, ಎಕ್ಸ್ ವೈ ಅಂತ ಬರ್ಕೊಳ್ಳೋಣ. ಅಂಡ್ ಇಲ್ಲಿ ಓ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಇದು 5 + 5 ಡಿವೈಡೆಡ್ ಬೈ 2 ಅಂತ ಬರುತ್ತೆ ಒಂದು. ಇನ್ನೊಂದು 11 + 4 ಡಿವೈಡೆಡ್ ಬೈ 2 ಅಂತ ಬರುತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ. x2 + x1 ಡಿವೈಡೆಡ್ ಬೈ 2 ಅಂಡ್ y2 + y2 ಡಿವೈಡೆಡ್ ಬೈ 2 ಅಂತ. ಇಲ್ಲಿ x1 ವ್ಯಾಲ್ಯೂ ಇದು x2 ವ್ಯಾಲ್ಯೂ ಅಂಡ್ ಇದು y1 ವ್ಯಾಲ್ಯೂ ಇದು y2 ವ್ಯಾಲ್ಯೂ. ಸೊ x1 + x2 ಅಂದ್ರೆ 5 + 5 ಡಿವೈಡೆಡ್ ಬೈ 2 ಅನ್ನೋದು. ಇದಕ್ಕೆ ಯಾವ್ದು ಈಕ್ವಲ್ ಆಗುತ್ತೆ ಅಂತಂದ್ರೆ ಈ ಸೈಡ್ ಈಕ್ವಲ್ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ. ಹಂಗಾಗಿ ಇದೇ ಕೋಆರ್ಡಿನೇಟ್ಸ್ ಅನ್ನ ತಗೊಂಡು ಇವಾಗ ಇದನ್ನ x1 y1 ಅಂತ ಅನ್ಕೋಬೇಕು, ಇದನ್ನ x2 y2 ಅಂತ ಅನ್ಕೋಬೇಕು ಇದನ್ನ ಈ ವ್ಯಾಲ್ಯೂ ಅನ್ನ. ಸೊ ಇದಕ್ಕೂ ಈಕ್ವಲ್ ಆಗುತ್ತೆ, ಎರಡು ಈಕ್ವಲ್ ಆಗ್ತವೆ. ಸೊ ಇಲ್ಲಿ x2 ವ್ಯಾಲ್ಯೂ x ಅಂತ ಐತೆ, x ಬರಿತೀನಿ, ಪ್ಲಸ್ x1 ವ್ಯಾಲ್ಯೂ 2 ಅಂತ ಐತೆ, 2 ಬರಿತೀನಿ, ಡಿವೈಡೆಡ್ ಬೈ 2 ಅಂತ. ಅದೇ ತರ y2 ವ್ಯಾಲ್ಯೂ y ಅಂತ ಐತೆ, y ಬರಿತೀನಿ, ಪ್ಲಸ್ y1 ಅಂತಂದ್ರೆ 7 ಐತಿ, 7 ಇಲ್ಲಿ ಬರ್ಕೋತೀನಿ, ಡಿವೈಡೆಡ್ ಬೈ 2. ಸೊ ಇಲ್ಲಿ ಇವೆರಡನ್ನು ಕಂಪೇರ್ ಮಾಡ್ರಿ. ಇದು 5 ಗೆ 5 ಆಡ್ ಮಾಡಿದ್ರೆ 10 ಬರುತ್ತೆ, 10 ಬೈ 2 ಅಂತಂದ್ರೆ 5 ಬರುತ್ತೆ, 5 ಇಲ್ಲಿ ಅಷ್ಟೇ ಸಾರಿ ಇದು 3, ಇಲ್ಲಿ 3 ಬರಬೇಕು, ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ಇದು. ಸೊ 11 + 3 14 ಆಗುತ್ತೆ, 14 ಬೈ 2 ಅಂತಂದ್ರೆ ಇದು 7 ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಇದನ್ನ x + 2 ಡಿವೈಡೆಡ್ ಬೈ 2 ಅಂಡ್ y + 7 ಡಿವೈಡೆಡ್ ಬೈ 2 ಇದನ್ನ ಕಂಪೇರ್ ಮಾಡ್ಬೇಕು. ಇದನ್ನ ಅಂದ್ರೆ x + 2 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 5 ಅಂತ ಬರ್ಕೋಬೇಕು ಅಂಡ್ y + 7 ಬೈ 2 ಈಸ್ ಈಕ್ವಲ್ ಟು 7 ಅಂತ ಇದಕ್ಕೊಂದು ಕಂಪೇರ್ ಮಾಡ್ಬೇಕು ಇದನ್ನ. ಸೊ ಇಲ್ಲಿ x ಪ್ಲಸ್ ಇಲ್ಲಿ ಬರ್ಕೊಂತೀನಿ, x + 2 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 5 ಅಂಡ್ y + 7 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 7 ಅಂತ ಬರ್ಕೊಂತೀನಿ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 10 ಬರುತ್ತೆ. x ಈಸ್ ಈಕ್ವಲ್ ಟು 5 2 * 10, 10 ಮೈನಸ್ 2 ಅಂತ ಬರ್ಕೊಂತೀವಿ. ಇದು x ಅನ್ನೋದು ಈ 2 ಅನ್ನೋದು ಆ ಕಡೆ ಹೋಗುತ್ತಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಮಾಡಿದೀನಿ ಇಲ್ಲಿ. x ಈಸ್ ಈಕ್ವಲ್ ಟು 10 ನಲ್ಲಿ 2 ಸಬ್ಟ್ರಾಕ್ಷನ್ ಮಾಡಿದ್ರೆ 8 ಬರುತ್ತೆ, x ಕೋಆರ್ಡಿನೇಟ್ 8 ಬಂತು. ಅಂಡ್ ಅದೇ ತರ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. y ಈಸ್ ಈಕ್ವಲ್ ಟು 7 2 * 14 ಆಗುತ್ತೆ, 14 ಈ 7 ಅನ್ನೋದು ಆ ಕಡೆ ಹೋಯ್ತು ಅಂತಂದ್ರೆ -7 ಆಗುತ್ತೆ. therefore y ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 7 ಬರುತ್ತೆ. x ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡಿದೀವಿ, y ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡಿದೀವಿ, ಈ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದೀವಿ ನಾವೀಗ. ಇದು 8,7 ಅಂತ. ಮತ್ತೆ ಇದ್ರ ಜೊತೆಗೆ ಏನ್ ಕೇಳಿದಾರೆ ಅವರು ಅಂತಂದ್ರೆ ಫೈಂಡ್ ದ ಲೆಂತ್ ಆಫ್ ದ ಡಯಾಗ್ನಲ್ BD ಅಂತ ಕೇಳಿದ್ದಾರೆ. ಈಗ ಬಿ ಮತ್ತೆ ಡಿ ಅಂದ್ರೆ 2,7 ಅನ್ನೋದೊಂದು, ಇನ್ನೊಂದು ಈಗ ಫೈಂಡ್ ಔಟ್ ಮಾಡಿದೀವಿ ನೋಡ್ರಿ 8,7 ಅನ್ನೋದು. ಇವೆರಡಕ್ಕೂ ನಾವು ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ನಿಮಗೆ ಗೊತ್ತೇ ಇದೆ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ D is equal to ಸ್ಕ್ವೇರ್ ರೂಟ್ ಆಫ್ x2 - x1 ಅಂದ್ರೆ 8 - 2 ಅಂತ ಬರೀತೀವಿ, 6 ಸ್ಕ್ವೇರ್ ಆಗುತ್ತೆ. ಪ್ಲಸ್ y2 - y1 ಅಂತಂದ್ರೆ ದಟ್ ಈಸ್ 7 - 7 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. 7 - 7 ಅಂತಂದ್ರೆ 0 0 ಸ್ಕ್ವೇರ್ ಅಂತ ಬರೀತೀವಿ. ಡಿಸ್ಟೆನ್ಸ್ D is equal to ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಅಂತಂದ್ರೆ 36 ಬರುತ್ತೆ, ಪ್ಲಸ್ 0 ಆಗುತ್ತೆ. 36 ಗೆ 0 ಆಡ್ ಮಾಡಿದ್ರೆ 36 ಬರುತ್ತೆ. ದೆನ್ D is equal to ಎಷ್ಟಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 36 ವ್ಯಾಲ್ಯೂ ಎಷ್ಟಾಗುತ್ತೆ, 6 ಅಂತ ಬರುತ್ತೆ. ಸೊ D is equal to 6 ಯೂನಿಟ್ಸ್ ಅಂತ ಬರೀತೀವಿ ಈ ಒಂದು ಪ್ರಾಬ್ಲಮ್ ನಲ್ಲಿ. ಡಯಾಗ್ನಲ್ D ವ್ಯಾಲ್ಯೂ BD is equal to 6 ಯೂನಿಟ್ ಅಂತ ಬರೀತೀವಿ. ಸೊ ಹಿಂಗೆ ಕ್ವಶನ್ ನಂಬರ್ 17 ಇಂದ ಕ್ವಶನ್ ನಂಬರ್ 24 ವರೆಗೂ ನಾವು ನೋಡಿದೀವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕ್ವಶನ್ ನಂಬರ್ 25 ಇಂದ ಈಗ ಬರ್ತಕ್ಕಂಥ 3 ಮಾರ್ಕಿಂಗ್ ಕ್ವಶನ್ಸ್ ನಲ್ಲಿ
ಅಪ್ಲೋಡ್ ಕ್ವಶನ್ಸ್ಗಳನ್ನು ಮಾತ್ರ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.